ಈಶನೇನಾನೆಂಬ ಖಳ ದುಶ್ಯಾಸನ ವೃಷಸೇನ ದೈತ್ಯಾಗ್ರೇಸರ ಜರಾಸಂಧ ಸಮಪಾಪಿಗಳೊಳತ್ಯಧಿಕ ಕಂಸಕೂಪ ವಿಕರ್ಣ ಸರಿ ರುಕ್ಮಿ ಶತಾಥಮ ರುಕ್ಮಿಗಿಂತ ಮಹಾಸುರನು ಶತಧನ್ವಿ ಕಿರ್ಮೀರರು ಶತಾಥಮರು. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 18. ಈಶನೇನಾನೆಂಬ ಖಳನ ದುಶ್ಯಾಸನ ವೃಷಸೇನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದುಶ್ಯಾಸನನಿಂದ ಆರಂಭಿಸಿ ಕಿರ್ಮೀರನ ಪರ್ಯಂತ ತಾರತಮ್ಯವನ್ನು ಹೇಳ್ತಾರೆ. ದುಶ್ಯಾಸನ ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಜನಿಸಿದ ದ್ವಿತೀಯ ಪುತ್ರ, ದುರ್ಯೋಧನನ ತಮ್ಮ, ಅವನಂತೆಯೇ ಪರಾಕ್ರಮಿ ಮತ್ತು ಮಹಾಬಲಶಾಲಿ. ಕುರುಕ್ಷೇತ್ರ ಮಹಾಸಂಗರದಲ್ಲಿ ಭೀಮಸೇನ ದೇವರು ದುಶ್ಯಾಸನನ ತೋಳುಗಳನ್ನು ಮುರಿದು ಅವನನ್ನು ನೆಲಕ್ಕೆ ಕೆಡವಿ ಎದೆಯನ್ನು ಸೀಳಿ ರಕ್ತಪಾನ ಮಾಡಿದಂತೆ ನಟಿಸಿದರು. ಪುಟಿಯುತ್ತಿದ್ದ ರಕ್ತದಲ್ಲಿ ಅವನ ದವಡೆ ಹಲ್ಲುಗಳನ್ನು ಅದ್ದಿ ಕೇಶವನ್ನು ಅಲ್ಲಿಯವರೆಗೆ ಕಟ್ಟೋದಿಲ್ಲ ಅಂತ ಶಪಥಗೊಂಡಿದ್ದ ದ್ರೌಪದಿಯ ತಲೆಗೂದಲನ್ನು ಬಾಚಿಕಟ್ಟಿದ ಭೀಕರ ಪ್ರಸಂಗ. ಸ್ವರೂಪದಲ್ಲಿ ದುಶ್ಯಾಸನನು ಪರಮ ತಮೋ ಯೋಗ್ಯ ಜೀವಿ, ದೇವರೇ ತಾನೆಂಬ ಜೀವೇಶ್ವರ ಐಕ್ಯವನ್ನು ಸಾಧಿಸುತ್ತಿದ್ದ ಪರಮ ದುರುಳನಾದ ದೈತ್ಯ. ವೃಷಸೇನ ಕರ್ಣನ ಪುತ್ರ, ಕುರುಕ್ಷೇತ್ರ ಯುದ್ಧದಲ್ಲಿ 13ನೇ ದಿನ ಅಭಿಮನ್ಯುವಿನಿಂದ ಸೋತ ಅರ್ಜುನನಿಂದ 17ನೆಯ ದಿನ ಸಂಹೃತನಾದ. ಜರಾಸಂಧ ಮಗಧ ದೇಶಾಧಿಪತಿ, ಬೃಹದ್ಧೃತ ರಾಜನ ಮಗ, ಉಪರಿಚರ ವಸುವಿನ ಮೊಮ್ಮಗ. ಬೃಹದ್ಧೃತನಿಗೆ ಬಹುಕಾಲ ಸಂತಾನ ಆಗಲಿಲ್ಲ. ಒಮ್ಮೆ ಅರಣ್ಯಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಮಾವಿನ ಮರದಡಿಯಲ್ಲಿ ತಪೋನಿರತರಾಗಿದ್ದ ಚಂಡ ಕೌಶಿಕನೆಂಬ ಮುನಿಯನ್ನು ಕಂಡು ಅವನಿಗೆ ಮೊರೆ ಹೋದ. ಅಷ್ಟರಲ್ಲೇ ಮಾವಿನ ಮರದಿಂದ ಅಪಕ್ವವಾಗಿದ್ದ ಒಂದು ಮಾವಿನ ಹಣ್ಣು ಕೆಳಗೆ ಬಿತ್ತು. ಆ ಮುನಿಯು ಆ ಹಣ್ಣನ್ನು ಅಭಿಮಂತ್ರಿಸಿ ಆತನ ರಾಣಿಗೆ ಫಲವನ್ನು ಕೊಡುವಂತೆ ಹೇಳಿದ. ಬೃಹದ್ರಥ ಆ ಹಣ್ಣನ್ನು 2 ಹೋಳುಗಳಾಗಿ ಕತ್ತರಿಸಿ ತನ್ನ 2 ಪತ್ನಿಯರಿಗೂ ಒಂದೊಂದು ಹೋಳನ್ನು ತಿನ್ನುವಂತೆ ಕೊಟ್ಟ. ಆ ರಾಣಿಯರು ಗರ್ಭವತಿಯರಾಗಿ ಶಿಶುವಿನ 2 ಸೀಳುಗಳನ್ನು ಹೆತ್ತರು. ಆ ವಿಕಾರ ಶಿಶುವನ್ನು ಕಂಡು ಆ ರಾಣಿಯರು ತಮ್ಮ ದಾದಿಯರ ದ್ವಾರ ತಿಪ್ಪಿಗೆ ಎಸೆಯುವಂತೆ ಆದೇಶ ಮಾಡಿದರು. ಆವಾಗ ಜರೆ ಎಂಬ ರಾಕ್ಷಸಿ ಆ 2 ಸೀಳುಗಳನ್ನು ಸಂಧಿಸಿದಳು. ಇದರಿಂದ ಆ ಶಿಶುವಿಗೆ ಜರಾಸಂಧ ಅನ್ನುವ ಹೆಸರು ಬಂತು. ಜರಾಸಂಧ ಮಹಾಪರಾಕ್ರಮಶಾಲಿ, ಶ್ರೀಕೃಷ್ಣನನ್ನೇ ಅನೇಕ ಬಾರಿ ಯುದ್ಧದಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸಿದವ. ಇದಕ್ಕೆ ಜರಾಸಂಧ ಭೀಮಸೇನ ದೇವರಿಂದನೇ ಮೃತನಾಗಬೇಕೆಂಬ ಸಂಕಲ್ಪ ಇತ್ತು. ಶ್ರೀಕೃಷ್ಣನು ಸೋತವನಂತೆ ವಿಡಂಬನೆ ಮಾಡಿದ. ಮಹಾಶಿವ ಭಕ್ತಾಮ ಭೀಮಸೇನ ದೇವರಿಂದ ಹತನಾದ. ಈಶನೇ ತಾನೆಂಬ ದುಶ್ಯಾಸನನ ಕರ್ಣಪುತ್ರ ವೃಷಸೇನ, ಜರಾಸಂಧ ಈ 3 ಸಮಾನರು. ವಿಪ್ರಚಿತ್ತಿ ಎಂಬ ಮಹಾದೈತ್ಯನೇ ಜರಾಸಂಧನಾಗಿ ಅವತರಿಸಿದವನು. ಕೂಪವಿಕರ್ಣ ಬಾಣಾಸುರನ ಆಪ್ತ. ಒಮ್ಮೆ ಉಷಾಪಹರಣದ ಸಲುವಾಗಿ ಬಲರಾಮನಿಗೂ ಬಾಣಾಸುರನಿಗೂ ನಡೆದ ಯುದ್ಧದಲ್ಲಿ ಕೂಪವಿಕರ್ಣ ಬಾಣಾಸುರನ ಪರವಾಗಿ ಹೋರಾಡಿ ಬಲರಾಮನಿಂದ ಮಡಿದ. ಕಂಸಾಸುರ ಯದುವಂಶದ ಉಗ್ರಸೇನನ ಪುತ್ರ, ಮಧುರೆಯ ಅರಸು ಜರಾಸಂಧನ 2 ಪುತ್ರಿಯರು ಅಸ್ಥಿ ಮತ್ತು ಪ್ರಾಪ್ತಿಯರು ಈತನ ಪತ್ನಿಯರು. ಕಾಲನೇಮಿಯ ಅಂಶ ಸಂಜಾತ ಇವನು ದೇವಕಿಯ ಅಣ್ಣ, ಶ್ರೀಕೃಷ್ಣನ ಸೋದರ ಮಾವ. ಬಿಲ್ಲಿನ ಹಬ್ಬದ ನೆಪದಲ್ಲಿ ಮಥುರಾ ನಗರಿಗೆ ಕಂಸನಿಂದ ಆಮಂತ್ರಿತರಾಗಿದ್ದ ಬಲರಾಮಕೃಷ್ಣರ ಪೈಕಿ ಶ್ರೀಕೃಷ್ಣನಿಂದ ಸಂಹೃತನಾದ. ರುಕ್ಮಿ ಭೀಷ್ಮಕ ರಾಜನ ಹಿರಿಯ ಪುತ್ರ, ರುಕ್ಮಿಣಿಯ ಅಣ್ಣ. ಈತನ ಪುತ್ರಿಯಾದ ರುಕ್ಮವತಿ ರುಕ್ಮಿಣಿ ಪುತ್ರನಾದ ಪ್ರದ್ಯುಮ್ನನನ್ನು ಲಗ್ನವಾದಳು.
ತನ್ನ ತಂಗಿ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡುವುದಾಗಿ ಪ್ರಯತ್ನಿಸಿ ಕೊನೆಯಲ್ಲಿ ಶ್ರೀಕೃಷ್ಣನಿಂದ ಭಂಗಪಟ್ಟ. ಶ್ರೀಕೃಷ್ಣ ಆತನ ತಲೆಯನ್ನು ಅರ್ಧ ಬೋಳಿಸಿ ಅವಮಾನ ಮಾಡಿದ. ಕಂಸಾಸುರ, ಕೂಪವಿಕರ್ಣ, ರುಗ್ಮಿ ಈ ಮೂವರೂ ಸಮಾನರು. ಶತಧನ್ವ ಯದುವಂಶದ ಹೃದಿಕ ರಾಜನ 5 ಮಕ್ಕಳಲ್ಲಿ ಒಬ್ಬ. ಸಮಂತಕಮಣಿಯ ಪ್ರಸಂಗದಿಂದ ಕೃಷ್ಣನಿಗೂ ಸತ್ರಾಜಿತನಿಗೂ ವೈಮನಸ್ಯ ಉಂಟಾಗಿ ಸತ್ರಾಜಿತನು ತನ್ನ ಪುತ್ರಿಯಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿ ಆತನ ಸ್ನೇಹ ಸಂಪಾದಿಸಿದ. ಇದರಿಂದ ಅಪಮಾನಿತನಾದ ಶತಧನ್ವನು ಸತ್ರಾಜಿತನನ್ನು ಕೊಂದ. ಆಗ ಸತ್ಯಭಾಮೆ ಶ್ರೀಕೃಷ್ಣನಲ್ಲಿ ಮೊರೆಯಿಟ್ಲು. ಶ್ರೀಕೃಷ್ಣನಿಂದ ಯುದ್ಧದಲ್ಲಿ ಮಡೆದ. ಕಿರ್ಮೀರ ಬಕಾಸುರನ ತಮ್ಮ ಭೀಮಸೇನನಿಂದ ಬಕಾಸುರನಲ್ಲಿ ಸಂಹೃತನಾದ. ಈ ವಿಷಯವನ್ನು ತಿಳಿದು ಭೀಮಸೇನನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕ್ತಾ ಇದ್ದ. ಕಾಮ್ಯ ಕವನದಲ್ಲಿ ಪಾಂಡವರಿದ್ದಾಗ ಭೀಮಸೇನನಿಂದ ಹತನಾದ. ಶತಧನ್ವ ಮತ್ತು ಕಿರ್ಮೀರ ಇಬ್ಬರೂ ಸಮಾನರು, ರುಗ್ಮಿಗಿಂತ 100 ಗುಣಗಳಿಂದ ಅಧಮರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.